ಪಿ ಹರೀಶ್ ಅವರು ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಸಚಿವರು ಮಾಡಿದಂಥ ದೌರ್ಜನ್ಯ ಮತ್ತು ಭ್ರಷ್ಟಾಚಾರ ಮಣ್ಣನ್ನು ಲೂಟಿ ಮಾಡುವಂಥ ಕೆಲಸವನ್ನು KDP ಮೀಟಿಂಗ್ನಲ್ಲಿ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಅನಾಯಾಸವಾಗಿ ಕಾಂತರಾಜ್ ಅಂತೇಳಿ ಅವನ ಟ್ಯಾಕ್ಟ್ರಿ ಇಲ್ಲ, ಅವನೂ ಇಲ್ಲ, ಆ ವ್ಯಕ್ತಿನ ಹೇಳಿ ಕರೆಸಿ ಭಾಳ ಒತ್ತಾಯ ಮಾಡಿ ಒಂದು ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡಿಸಿದ್ದಾರೆ. ಇದು ಜಿಲ್ಲಾಡಳಿತದಲ್ಲಿ ಭಾಳ ದುರುಪಯೋಗ ಆಗ್ತೈತೆ. ಇದಕ್ಕೆ ಸನ್ಮಾನ್ಯ DC ಅವರಾಗಲಿ SP ಅವರಾಗಲಿ ನ್ಯಾಯವನ್ನು ಪರಿಶೀಲನೆ ಮಾಡಿ ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡಬೇಕು. ಯಾರೋ ಒಬ್ಬರು ಹೇಳಿದರು ಅಂತೇಳಿ ಮಾಡೋದು ಇದು ಭಾಳ ಒಳ್ಳೆಯದಲ್ಲ, ಒಳ್ಳೆ ವೃತ್ತಿನೂ ಅಲ್ಲ. ಇವತ್ತು ನಾವು ಇದ್ರ ಬಗ್ಗೆ ಈಗಾಗಲೇ ನಮ್ಮೆಲ್ಲ ಕಾರ್ಯಕರ್ತರು ಸಭೆ ಮಾಡಿ ಮಾತಾಡಿದ್ವಿ. ಜಿಲ್ಲಾಧ್ಯಕ್ಷರು ಒಂದು ಮೀಟಿಂಗನ್ನು ಕೂಡ ಕರೀತಾರೆ. ತುರ್ತಾಗಿ ಇನ್ನು 3-4 ದಿವಸದೊಳಗೆ ನಾವು ಎಲ್ಲಿ ಧರಣಿ ಮಾಡಬೇಕು, ಸತ್ಯಾಗ್ರಹ ಮಾಡಬೇಕು ಅನ್ನೋದೊಂದು ತೀರ್ಮಾನ ಮಾಡಿ ನಿಮಗೆ ಬಿಡುಗಡೆ ಮಾಡ್ತೀವಿ. ಯಾರೇ ಆಗಲಿ BJP ಧ್ವನಿ ಎತ್ತಿದ್ರೆ ಅವ್ರ ಮೇಲೆ ಹಿಂಗೆ ಕಾರ್ಯಕರ್ತರಿಗೆ ಧಮಕಿ ಹಾಕೋದು, ಎದುರಿಸೋದಿಲ್ಲ, ಇಲ್ಲಿ ನೋಡ್ಕೊಂತೀನಿ ಅನ್ನೋದು ಇವೆಲ್ಲ ನಡೀತಾ ಇದ್ದಾವೆ, ಗೊತ್ತು ನನಗೆ. ಅವೇನು ಮಾಡಿದ್ರು ನಡೆಯೋದಿಲ್ಲ. ಕಾಲನೇ ತಸ್ಮೆ ಅಂತೇನೋ ಒಂದು ಇದೆಯಲ್ಲ, ಗೊತ್ತಾಗುತ್ತೆ ಅವರಿಗೆ. ಕುಂತು ನಾವು ಮಾತಾಡ್ತೀವಿ. ಈಗಿನ ಎಲ್ಲರ ಹತ್ರ ಮೀಟಿಂಗ್ ಮಾಡಿದ್ದೀವಿ. ಕುಂತು ಒಂದು 5-6 ಜನ ಕುಂತು ಮಾತಾಡ್ತೀವಿ. ಮಾತಾಡಿ ಜಿಲ್ಲಾಧ್ಯಕ್ಷರು ಕರೆ ಕೊಡ್ತಾರೆ, ಫಿಕ್ಸ್ ಮಾಡ್ತಾರೆ. ಅವತ್ತು ದಿವಸ ರಾಜ್ಯದ ನಾಯಕರನ್ನು ಕರೆಸ್ತೀವಿ, ಬಂದು ಅವತ್ತು ಹೋರಾಟ ಮಾಡ್ತೀವಿ. ನಾವು ನೋಡಿ, ಜಾತಿ ನಿಂದನೆ ಮಾಡಿಲ್ಲ, ಆ ಪಾರ್ಟಿನೂ ಅಲ್ಲಿಲ್ಲ. ಹೇಳಿದ್ನಲ್ಲ ಅದನ್ನಿಲ್ಲ ಅಂತೇಳಿ ಮತ್ತೇನು ತಿರ್ಕೊಂಬರ್ಗೆ ಹೇಳೋಣ. ಅವನಿಲ್ಲ, ಸುಮ್ಮನೆ ಸೃಷ್ಟಿ ಮಾಡಿ ಹಾಕ್ಸಿದ್ದು ಇದು ಕೇಸು. ಕಾಂತರಾಜ್ ಇಲ್ಲೇ ಇಲ್ಲ.